ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 7ನೇ ಭಾಗವನ್ನು ಈಗ ಶ್ರವಣ ಮಾಡಬೇಕು. ಹನುಮಂತನ ಚರಿತ್ರವನ್ನು ಮತ್ತು ಭೀಮನ ಕಥೆಯನ್ನು ಮೊದಲಿನ ಸರ್ಗದಲ್ಲಿ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಹನುಮಂತ ಹುಟ್ಟಿದ್ದು, ಆ ಬಳಿಕ ಆತ ಪುರಾಣ ಪುರುಷನಾದಂಥ ರಾಮನನ್ನು ನೋಡಿದ್ದು, ಇದನ್ನೆಲ್ಲವನ್ನು ಕೂಡ ಈ ಹಿಂದೆ 6ನೇ ಭಾಗದಲ್ಲಿ ನೋಡಿದ್ವಿ. ಪಾದಾರವಿಂದ ಪ್ರಣತೋ ಹರೀಂದ್ರಸ್ತದಾ ಮಹಾಭಕ್ತಿಭರಾಭಿನುನ್ನಃ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೌರ್ಭ್ಯಾಂ ಪುರಾಣೇನ ಸಪೂರುಷೇಣ. ರಾಮನನ್ನ ನೋಡಿದ ಕೂಡಲೇ ಈ ಹನುಮಂತ ಆತನ ಕಾಲಿಗೆ ಎರಗಿದ. ಅತ್ಯಂತ ಭಕ್ತಿಭರಿತನಾಗಿ ಆತನಿಗೆ ನಮಸ್ಕರಿಸಿದಾಗ ರಾಮ ಆತನನ್ನು ಹಿಡಿದು ಮೇಲೆಬ್ಬಿಸಿದ. ಹೇಗೆ ಮೇಲೆಬ್ಬಿಸಿದ? ಆತನ ಕೈಗಳಿಂದ. ಪದ್ಮೋದರ ಸುಂದರಾಭ್ಯಾಂ, ಈ ಕಮಲದ ಹೂವಿರ್ತದಲ್ಲ, ಆ ಕಮಲದ ಹೂವೇ ಬಹಳ ಮೃದುವಾದದ್ದು, ಕೆಂಪಾದದ್ದು. ಅದರ ಒಳಭಾಗ ಮತ್ತಷ್ಟು ಮೃದು, ಮತ್ತಷ್ಟು ಮೋಹಕವಾಗಿರ್ತದೆ. ಹಾಗೆ ಪದ್ಮದ ಒಳಭಾಗದಂತೆ ಸುಂದರವಾದಂಥ ಕೋಮಲವಾದ ತನ್ನ ತೋಳುಗಳಿಂದ ಆ ಪುರಾಣ ಪುರುಷನಾದಂಥ ರಾಮ ಈ ಹನುಮಂತನನ್ನು ಮೇಲೆಬ್ಬಿಸಿದ. ಪುರುಬ್ರಹ್ಮ ಗುಣಾಧಿಕ್ಯಾತ್ ಜ್ಞಾನಾತ್ ಪುರುಷ ಸ್ಮೃತಃ. ಪುರುಷ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಥರದ ನಿರ್ವಚನವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ಈ ಪ್ರಸಿದ್ಧವಾದದ್ದು, ಇದು ಎಲ್ಲರಿಗೂ ಅನ್ವಯವಾಗುವಂಥದ್ದು. ಎಲ್ಲ ಪುರಗಳಲ್ಲೂ, ಎಲ್ಲ ಶರೀರಗಳಲ್ಲೂ ಇರುವಂಥ ವ್ಯಕ್ತಿ ಏನಿದ್ದಾನೆ ಆತನನ್ನು ಪುರುಷ ಅಂತನ್ಬೇಕು. ಜೀವ ಒಂದು ದೃಷ್ಟಿಯಿಂದ ಪುರುಷ, ಪರಮಾತ್ಮ ಮತ್ತೊಂದು ದೃಷ್ಟಿಯಿಂದ ಪುರುಷ ಯಾಕೆ ಪರಮಾತ್ಮ ಅಂತಂದರೆ, ಆತನ ಎಲ್ಲ ಶರೀರಗಳಲ್ಲಿ ಇರೋದರಿಂದ, ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಜೀವದ ಶರೀರದಲ್ಲಿಯೂ ಕೂಡ ಆತ ಇದ್ದಾನಾದ್ದರಿಂದ ಆತನನ್ನು ಪುರುಷ ಅಂತನ್ಬೇಕು. ಪುರುಷ ಶಯನಾತ್ ಪೂರ್ಷು ಅಂದರೆ ಪುರಗಳಲ್ಲಿ ಶಯನಾಥ್ ಇರುವುದರಿಂದ ಆತನನ್ನು ಪುರುಷ ಅಂತನ್ಬೇಕು. ಇನ್ನು ಉಳಿದ ಲಕ್ಷ್ಮಿ, ಚತುರ್ಮುಖ ಮತ್ತು ಸಾಮಾನ್ಯ ಜೀವರು, ಇವರೆಲ್ಲರಿಗೂ ಅನ್ವಯ ಆಗುವಂಥ, ಪರಮಾತ್ಮನಿಗೆ ಅನ್ವಯ ಆಗದೇ ಇರುವಂಥ ಮತ್ತೊಂದು ಅರ್ಥ ಅದೇನೆಂದರೆ, ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ. ಪುರು ಅಂತಂದರೆ ಪರಮಾತ್ಮ. ಆ ಪರಮಾತ್ಮನನ್ನು ಯಾರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ತಿಳ್ಕೊಳ್ಬೇಕಾಗಿದೆ, ಅವರನ್ನು ಪುರುಷರು ಅಂತ ಅನ್ಬೇಕು. ಹೀಗೆ ಈ ಎಲ್ಲರೂ ಕೂಡ ಪುರುಷರೇ, ಬೇರೆ ಬೇರೆ ಅರ್ಥದಲ್ಲಿ. ಪರಮಾತ್ಮ ಎಲ್ಲ ಶರೀರಗಳಲ್ಲೂ ಇರೋದರಿಂದ ಪುರುಷ. ಈ ಜೀವನೂ ಕೂಡ ಎಲ್ಲ ಶರೀರಗಳಲ್ಲಿದ್ದಾನೆ, ತನ್ನದೇ ಆದಂಥ ಎಲ್ಲ ಶರೀರಗಳಲ್ಲಿ, ಬೇರೆ ಶರೀರಗಳಲ್ಲಿ ಇಲ್ಲ. ಆದರೆ ಪುರು ಅನ್ಸ್ಕೊಂಡಿರುವಂಥ, ಶ್ರೇಷ್ಠ ಅನ್ಸ್ಕೊಂಡಿರುವಂಥ ಆ ಪರಮಾತ್ಮನಲ್ಲಿ ಈತ ಆಸಕ್ತನಾಗಿದ್ದಾನೆ. ಆತನ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರಿಂದ ಇವನನ್ನು ಪುರುಷ ಅಂತ ಅನ್ಬೇಕು. ಇಲ್ಲಿ ಪರಮಾತ್ಮನಿಗೆ ಪುರುಷ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಪುರಾಣೇನ ಪುರುಷೇಣ, ಅತ್ಯಂತ ಪ್ರಾಚೀನ ವ್ಯಕ್ತಿ ಈತ. ನಾ ಸದಾಸೀತ್ ನೋ ಸದಾಸೀತ್ ನ ಬ್ರಹ್ಮ ನಾ ಸದಾಸೀತ್ ನೋ ಸದಾಸೀತ್ ನಾಸೀದ್ರಜ ನ ವ್ಯೋಮಾಪರೋಯತ್ ಅಂತ ಋಗ್ವೇದ ಅವನು ವರ್ಣನೆ ಮಾಡ್ತದೆ. ಆ ಪ್ರಳಯ ಕಾಲದಲ್ಲಿ ಬೇರೆ ಯಾರೂ ಇರಲಿಲ್ಲ. ಸತ್ ಅಂದರೆ ಪೃಥ್ವಿ, ಅಪ್ಪು, ತೇಜಸ್ಸು, ಇವು ಮೂರು ವ್ಯಕ್ತ ಆಗುವಂಥವು. ಇವಕ್ಕೆ ಸತ್ ಅಂತ ಕರೀತಾರೆ. ವಾಯು, ಆಕಾಶ ಇವೆರಡು ನಮ್ಮ ಕೈಗೆ ಸುಲಭವಾಗಿ ಗೋಚರ ಆಗುವಂಥವಲ್ಲ. ಹಾಗಾಗಿ ಅವುಗಳನ್ನು ಅಸತ್ ಅಂತ ಕರೀತಾರೆ. ನಾ ಸದಾಸೀತ್ ನೋ ಸದಾಸೀತ್, ಸತ್ತು ಇರಲಿಲ್ಲ, ಅಸತ್ತು ಇರಲಿಲ್ಲ. ಆ ಕಾರಣದಲ್ಲಿದ್ದಾದ್ರಿಂದ ಇವನನ್ನು ಪುರಾಣ ಪುರುಷ ಅಂತ ಕರೀಬೇಕು. ಅಂಥ ರಾಮ ಇವನನ್ನು ಮೇಲೆತ್ತಿದ. ಅತಾ ಯಸಾರಾವಲಿತಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷಾಸಂ ವಿದಿಸೇ ಸವೀರಃ. ಮುಂದೆ ಆ ರಾಮನಿಗೂ ಮತ್ತು ಸುಗ್ರೀವನಿಗೂ ಸಖ್ಯ ಏರ್ಪಟ್ಟಿತು ಈ ಹನುಮಂತನ ಸಾಕ್ಷ್ಯದಲ್ಲಿ. ಮುಂದೆ ಆ ರಾಮನ ಶಕ್ತಿಯ ಬಗ್ಗೆ ಹನುಮಂತನಿಗೆ ಸಂಶಯ ಇರಲಿಲ್ಲ. ಆದರೆ ಆ ಸುಗ್ರೀವನಿಗಿನ್ನೂ ಸಂಶಯ ಇತ್ತಲ್ಲ, ನಮ್ಮ ಅಣ್ಣ ವಾಲಿ ಮಹಾಬಲಿಷ್ಠ, ಆತನನ್ನು ಸದೆ ಬಡಿಯೋ ಕೆಲಸ ರಾಮನಿಂದ ಆಗ್ತದೋ ಹೇಗೆ ಅಂತನ್ನೋದ್ರ ಬಗ್ಗೆ ಸಂಶಯ ಇತ್ತು. ಅದಕ್ಕೆ ರಾಮ ಏನು ಮಾಡಿದ, ಅದಾದ್ಯ ಸಾಲಾವಲಿ ಧಾರಣೇನ 7 ಸಾಲ ವೃಕ್ಷಗಳಿದ್ದವು. ಅವು 7 ವೃಕ್ಷಗಳನ್ನು
ಒಂದೇ ಬಾಣದಿಂದ ಛೇದಿಸಿ ಅವುಗಳನ್ನು ನಾಶಪಡಿಸಿದ. ಅವು ದೈತ್ಯ ರೂಪಿಗಳಾಗಿದ್ದವು ಅಂತ ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು ನಾವು ನೋಡಿದ್ವಿ. ಹಾಗೆ ಅವುಗಳ ಮೂಲಕ ಈ ಸುಗ್ರೀವ 7 ವೃಕ್ಷಗಳನ್ನು ನಾಶಪಡಿಸುವುದರ ಮೂಲಕ ಸುಗ್ರೀವನಿಗೆ ವಿಶ್ವಾಸ ಬರುವಂತೆ ಮಾಡಿದ. ಮತ್ತೆ ವ್ಯಾಪಾದಿತ ಇಂದ್ರಪ್ರಭವೇನ, ಇಂದ್ರನ ಮಗನಾದಂಥ ವಾಲಿಯನ್ನ ಈತ ಕೊಂದು ಹಾಕಿದ ರಾಮ. ಇವೆರಡೂ ಕೆಲಸಗಳನ್ನು ಮಾಡುವುದರ ಮೂಲಕ ಪ್ರದ್ಯೋತನ ಅಂತಂದ್ರೆ ಸೂರ್ಯ, ಆ ಪ್ರಾದ್ಯೋತನಿ ಅಂದರೆ ಸೂರ್ಯನ ಮಗನಾದಂಥ ಸುಗ್ರೀವ, ಅವನಿಗೆ ಪ್ರೀತಿ ಸ್ನೇಹ ಬರುವಂತೆ ಮಾಡಿದ. ಅಂಥ ಮಧುದ್ವಿಷ, ಮಧು ಅನ್ನುವ ದೈತ್ಯನಿಗೆ ಶತ್ರುವಾದಂಥ ಆ ಪರಮಾತ್ಮ ಏನು ಮಾಡಿದ, ಈ ಹನುಮಂತನಿಗೆ ಸಂದೇಶವನ್ನು ಕೊಟ್ಟು ಕಳಿಸಿದ. ಸೀತೆ ದಕ್ಷಿಣ ದಿಕ್ಕಿನಲ್ಲಿದ್ದಾಳೆ ಅಂತ ತಿಳಿದು ಬಂದಿದೆ, ನಿನ್ನನ್ನು ಮತ್ತೆ ನಿನ್ನಷ್ಟೇ ಬಲಿಷ್ಠ ಅಂತ ಕೆಲವು ಕಪಿವೀರರನ್ನ ದಕ್ಷಿಣ ದಿಕ್ಕಿಗೆ ಕಳಿಸ್ತೇವೆ, ಕೆಲವರನ್ನೆಲ್ಲ ಬೇರೆ ದಿಕ್ಕಿಗೆ ಕಳಿಸಿರ್ತೀವಿ, ಅಲ್ಲಿ ಹೋಗಿ ನೋಡಿಕೊಂಡು ಬರಬೇಕಾದ್ದು ನಿನ್ನ ಕೆಲಸ ಅಂತ ಅವನನ್ನು ಆ ದಕ್ಷಿಣ ದಿಕ್ಕಿಗೆ ಕಳಿಸಿದ. ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿ ಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯಃ. ಈ ರಾಮ ಹನುಮಂತನಿಗೆ ಈ ಸಂದೇಶವನ್ನು ಕೊಟ್ಟು ಆತನ ಮೇಲೆ ಭರವಸೆ ಇಟ್ಟು ಆತನನ್ನು ಲಂಕೆ ಕಡೆ ಕಳಿಸಿದ್ನಲ್ಲ, ಆವಾಗ ಆ ದೃಶ್ಯ ಹೇಗಿತ್ತು ಅಂತಂದರೆ, ಸುಗ್ರೀವ ರಾಜನಾಗಿ ಎಲ್ಲ ಕಪಿಗಳನ್ನು ಅಲ್ಲಿ ಕರೆಸಿದ್ದ. ಆದರೆ ಅವರಲ್ಲಿ ಈ ಹನುಮಂತನೊಬ್ಬನನ್ನು ಮಾತ್ರ ತನ್ನ ಸಮೀಪ ಕರ್ಕೊಂಡ ರಾಮ. ಅವನಿಗೆ ಹೇಳಬೇಕಾದಂಥ ಕೆಲವು ರಹಸ್ಯದ ಸಂಗತಿಗಳನ್ನು ಹೇಳಿದ. ಪೂರ್ವ ದಿಕ್ಕಿಗೆ, ದಕ್ಷಿಣ ಪೂರ್ವ, ಪಶ್ಚಿಮ, ಉತ್ತರಕ್ಕೆಲ್ಲದಕ್ಕೂ ಕಪಿಗಳು ಹೋಗಿದ್ದಾರೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ಸೀತೆ ಇರುವ ಸಾಧ್ಯತೆ ಹೆಚ್ಚು ಅನ್ನೋದು ರಾಮನಿಗೆ ಗೊತ್ತಾಗಿತ್ತಾದ್ರಿಂದ ಆ ಹನುಮಂತನ ಕಿವಿಯಲ್ಲಿ ಮಾತ್ರ ಹೇಳಬೇಕಾದ ಸಂಗತಿಗಳನ್ನ ಕೆಲವೊಂದು ಹೇಳಿದೆ. ಹೇಳಿ ಅದನ್ನು ಕಳಿಸಿಕೊಟ್ಟ. ರಾಮ ಹೇಳಿದ್ದೇ ತಡ ಹನುಮಂತ ಆ ಕಡೆ ಧಾವಿಸಿಬಿಟ್ಟ. ಇದು ಹೇಗೆ ಕಾಣಿಸ್ತು ಅಂತಂದರೆ, ಒಬ್ಬ ಮಹಾಪರಾಕ್ರಮಿಯಾದಂಥ ಬಿಲ್ಗಾರ ಇರ್ತಾನಲ್ಲ, ಆ ಬಿಲ್ಗಾರ ಕೈಯಲ್ಲಿ ಬಿಲ್ಲು ತಗೋತಾನೆ, ಎಡಗೈಯಲ್ಲಿ ಬಿಲ್ಲು ತಗೊಂಡು ಎಡಗೈಯಿಂದ ಆ ಹೆದೆಯನ್ನು ಎಳಿತಾನೆ. ಎಲ್ಲಿ ತನಕ ಎಳಿತಾನೆ? ಕಿವಿ ತನಕ ಎಳಿತಾನೆ. ಎಡಗೈ ಮುಂದೆ ಹೋಗಿರ್ತದೆ, ಬಲಗೈಯಿಂದ ಹಗ್ಗವನ್ನು ಎಳೆದು ಕಿವಿ ತನಕ ಅದನ್ನು ಎಳಿತಾನೆ. ಎಳೆದು ಆ ಬಾಣವನ್ನು ಮುಂದೆ ಬಿಡ್ತಾನೆ. ಹಾಗೆ ಬಿಟ್ಟಾಗ ಬಾಣ ವೇಗವಾಗಿ ಓಡಿ ಹೋಗಿಬಿಡ್ತದೆ. ಆ ಬಾಣ ಹೋಗುವಷ್ಟು ವೇಗವಾಗಿ ರಾಮನ ಕಾರ್ಯಕ್ಕೆ ಈತ ಹೋದ. ಹಾಗೆ ಕಾಣಿಸ್ತು ಆ ದೃಶ್ಯ. ಕರ್ಣಾಂತ ಮಾನೀಯ, ಆ ಬಾಣವನ್ನು ಕೂಡ ಕಿವಿ ತನಕ ಎಳಿತಿರ್ತಾರೆ, ಹನುಮಂತನನ್ನು ಕೂಡ ಕಿವಿ ತನಕ ಕರ್ಕೊಂಡು ಬಂದಿದ್ದ. ಸಮೀಪಕ್ಕೆ ಕರ್ಕೊಂಡು ಬಂದು ಆತನಿಗೆ ಇವನು ಉಪದೇಶ ಮಾಡಿದ್ದ, ಈ ಒಂದು ಸಂದೇಶವನ್ನು ಕೊಟ್ಟಿದ್ದ. ಗುಣಗ್ರಹೀತ್ರ, ಅಲ್ಲಿ ಗುಣ ಅಂತಂದ್ರೆ ಎರಡು ಅರ್ಥ. ಗುಣ ಅಂದ್ರೆ ಒಂದು ಹಗ್ಗ, ಈ ಬಿಲ್ಲಿಗೆ ಕಟ್ಟಿದಂಥ ಹಗ್ಗ, ಹೆದೆ. ಮತ್ತೊಂದು ಗುಣ ಅಂತಂದ್ರೆ ಸದ್ಗುಣಗಳು, ಹನುಮಂತನಲ್ಲಿರುವಂಥ ಸದ್ಗುಣಗಳು, ಹನುಮಂತನಲ್ಲಿರುವಂಥ ಅರ್ಹತೆ, ಅದನ್ನು ನೋಡಿ ಅವನನ್ನೇ ಆ ಕಡೆ ಕಳಿಸುವಂಥ ಆಲೋಚನೆ ರಾಮ ಮಾಡಿದ್ದ. ರಾಮೇಣ ಮುಕ್ತೋ ರಣಕೋವಿದೇನ, ರಣದಲ್ಲಿ ಕೋವಿದನಾದಂಥ ರಾಮ, ರಣಪಂಡಿತನಾದಂಥ ರಾಮ. ಆ ರಾಮ ಹನುಮಂತನನ್ನ ಮುಕ್ತ, ಬಾಣವನ್ನ ಪ್ರಯೋಗ ಮಾಡೋದು, ಹನುಮಂತನನ್ನ ಕಳಿಸಿಕೊಡೋದು. ಸ್ಫುರನ್ನಸೌ ವೈರಿ ಭಯಂಕರೋ ಭೂತ್, ಬಾಣ ಪ್ರಯೋಗ ಮಾಡಿದರೆ ಅದು ವೈರಿಗಳ ಎದೆ ಕಡೆಗೆ ಹೇಗೆ ಪ್ರಕಾಶಮಾನವಾಗಿ ಸಾಕ್ತದಲ್ಲ, ವೈರಿಗಳಿಗೆ ಭಯ ಉಂಟಾಗುವಂತೆ, ಅದರಂತೆ ಇವನು ಕೂಡ ಹನುಮಂತ ದಕ್ಷಿಣ ದಿಕ್ಕಿನ ಕಡೆಗೆ ಸಾಗಿದ. ಅದು ದಕ್ಷಿಣ ದಿಕ್ಕಿನ ಕಡೆ ಸಾಗೋದು, ಆ ಸಮುದ್ರದ ಕಡೆ ಸಾಗಿದ್ರಲ್ಲ, ಆ ಸಮುದ್ರದ ತನಕ ಹೋಗೋದನ್ನ ಈ ಶ್ಲೋಕ ಅಷ್ಟಾಗಿ ವರ್ಣನೆ ಮಾಡ್ತಿಲ್ಲ. ಆ ಸಮುದ್ರದಲ್ಲಿ ಮಹೇಂದ್ರ ಪರ್ವತವನ್ನು ತುಳಿದು ಅಲ್ಲಿಂದ ಲಂಕೆ ಕಡೆಗೆ ಹಾರಿನಲ್ಲ ವೇಗವಾಗಿ, ಅದನ್ನ ಈ ಶ್ಲೋಕ ಹೆಚ್ಚಾಗಿ ವರ್ಣನೆ ಮಾಡ್ತದೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಈ ಕಿಷ್ಕಿಂಧೆಯಿಂದ ಆ ಸಮುದ್ರದ ತನಕ ಎಲ್ಲಾ ಕಪಿಗಳು ಹೋಗುವಂತೆ ಇವರು ಹೋದ್ರು. ಉಳಿದೆಲ್ಲ ಕಪಿಗಳು ದೊಡ್ಡ ಬಳಗವೇ ಇತ್ತು, ಅಂಗದ ಇತ್ತ, ಜಾಂಬವಾನ್ ಇದ್ದ, ಉಳಿದವರೆಲ್ಲ ಇದ್ರು, ಹೋದ್ರು. ನೆಲ, ನೀಲ ಮೊದಲಾದವರಿದ್ರು. ಅಲ್ಲಿಂದ ಮುಂದೆ ಇವನೊಬ್ಬನೇ ಹೋದ. ಹಾಗಾಗಿ ಮೊದಲು ಅಷ್ಟು ವೇಗವಾಗಿ ಹೋಗಲಿಕ್ಕಿಲ್ಲ, ಯಾಕಂದ್ರೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಲ್ಲ. ಇವನು ಬಹಳ ವೇಗವಾಗಿ ಹೋಗ್ಬಿಟ್ಟು ಉಳಿದವ್ರಿಗೆ ಹಿಂಬಾಲಿಸ್ಲಿಕ್ಕೆ ಆಗ್ಬೇಕಲ್ಲ. ಅದಕ್ಕಾಗಿ ಆ ಸಮುದ್ರವನ್ನು ದಾಟ್ಲಿಕ್ಕಾಗಿ ಹೋಗಿದ್ದೇನದೇ ಬಹಳ ವೇಗವಾಗಿ ಬಾಣದಂತೆ ಮುನ್ನುಗ್ಗಿದ ಅಂತ ಅದರ್ಥ. ವೈರಿ ಭಯಂಕರ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ. ಈ ಸತ್ಪಕ್ಷಪಾತಿ ಅನ್ನೋ ಶಬ್ದ ಇದೆಯಲ್ಲ, ಅದು ಕೂಡ ಬಾಣಕ್ಕೂ ಹೊಂದಾಣಿಕೆ ಆಗುವಂಥ ಶಬ್ದ, ಮತ್ತೆ ಹನುಮಂತನಿಗೂ ಕೂಡ ಹೊಂದಾಣಿಕೆ ಆಗುವ ಶಬ್ದ. ಹೇಗೆ ಅಂತಂದ್ರೆ, ಬಾಣ ಆ ಗಾಳಿಯಲ್ಲಿ ಅನಾಯಾಸವಾಗಿ ಸಾಗಲಿಕ್ಕೆ ಅನುಕೂಲ ಆಗಲಿ ಅಂತ ಅದಕ್ಕೆ ಹಿಂದೆ ಕೆಲವು ಈ ಪುಕ್ಕಗಳನ್ನು ಕಟ್ಟಿರ್ತಾರೆ.
ಹಕ್ಕಿಯ ಪುಕ್ಕಗಳನ್ನು ಕಟ್ಟಿರ್ತಾರೆ ಅದು. ಹಾಗಾಗಿ ಅದು ಗಾಳಿಯಲ್ಲಿ ಸರಿಯಾಗಿ ಬ್ಯಾಲೆನ್ಸ್ ಆಗಿ ಹೋಗ್ತದೆ. ನಡುವೆ ಒಂದು ಲೋಹ ಅಥವಾ ಕಟ್ಟಿಗೆದು ಉದ್ದವಾದಂಥ ಒಂದು ರಚನೆ ಇರ್ತದೆ, ತುದಿಯಲ್ಲಿ ಲೋಹದ ಚೂಪಾದಂಥ ಭಾಗ ಇರ್ತದೆ, ಅದು ಹೋಗಿ ಶತ್ರುಗಳ ಎದೆಯಲ್ಲಿ ನಾಡ್ತದೆ. ಹಿಂಭಾಗದಲ್ಲಿ ಅದಕ್ಕೆ ಪುಕ್ಕಗಳನ್ನು ಕಟ್ಟಿರ್ತಾರೆ. ಎಲ್ಲ ವಿಮಾನಗಳ ರಚನೆಯೂ ಹಾಗೇ ಇರ್ತದೆ. ರಾಕೆಟ್ಗಳು, ಈ ಲಾಂಚರ್ಗಳು ಅಂತ ಇರ್ತಾವಲ್ಲ, ಅವತ್ರ ಎಲ್ಲಾದ್ರದ್ದು ರಚನೆ ಹಾಗೇ ಇರ್ತದೆ, ನಿಮ್ಗೆ ಗೊತ್ತು. ಹಾಗಾಗಿ ಪಕ್ಷ ಅಂತಂದ್ರೆ ಹಿಂದೆ ಬಾಣಕ್ಕೆ ಕಟ್ಟಿರುವಂಥ ರೆಕ್ಕೆಗಳು, ಪುಕ್ಕಗಳು. ಮತ್ತೆ ಹನುಮಂತ ಪಕ್ಷಪಾತಿ ಅಂದ್ರೆ ಹೇಗೆ, ಸತ್ಪಕ್ಷಪಾತಿ ಅಂದ್ರೆ ಹೇಗೆ ಅಂತಂದ್ರೆ ಸಜ್ಜನರಲ್ಲಿ ಪಕ್ಷಪಾತ ಮಾಡುವವನು ಅಂತ ಅರ್ಥ. ಬಾಣ ಪುಕ್ಕಗಳನ್ನು ಒಳಗೊಂಡದ್ದು, ಇವನು ಸಜ್ಜನರಲ್ಲಿ ಪಕ್ಷಪಾತ ಮಾಡ್ತಾ ಮುಂದೆ ಹೋಗುವಂಥವನು. ಅಂದ್ರೆ ಅಲ್ಲಿ ನಡುವೆ ಮೈನಾಕ ಸಿಕ್ಕಿದ, ಆ ಮೈನಾಕನಿಗೆ ಏನು ಹಾನಿ ಮಾಡಲಿಲ್ಲ. ನಿನ್ಗೆ ನನ್ನ ವಿಶ್ರಾಂತಿ ಈಗ ಅವಶ್ಯಕತೆ ಇಲ್ಲ, ಇನ್ನೊಮ್ಮೆ ನಿನ್ನ ವಿಶ್ರಾಂತಿ ಸ್ವೀಕಾರ ಮಾಡ್ತೀನಿ ಅಂತ ಅವನಿಗೆ ಹೇಳಿದೆ. ಕೆಲವು ರಾಕ್ಷಸಿ ಒಬ್ಳು ಬಂದ್ಲು, ಅವಳನ್ನು ಕೊಂದು ಹಾಕಿದ. ಮತ್ತೊಬ್ಬಳಿಗೆ ಸೂನ ಬಾಯಲ್ಲಿ ಹೊಕ್ಕು ಹೊರಗೆ ಬಂದ್ಬಿಟ್ಟ. ಇಂಥವೆಲ್ಲ ಘಟನೆಗಳಲ್ಲಿ ನಡೆದಿದ್ದು. ಸಜ್ಜನರ ಪಕ್ಷಪಾತಿಯಾಗಿ ಮುಂದುವರೆದ. ಗೋಭಿಸ್ತಮಾನಂದಿತ ರೂಪಸೀತಃ ಸ್ವಬಂಧ ನಿಕ್ತ ಪದಾಶಿರಾಶಿ ಅಹೋ ಹನುಮನ್ ನವವಾರಿದೋಸೌ ತೀರ್ಣಾಂಬುಧಿರ ವಿಷ್ಣು ಪದೇನ ನಾಮ. ಮುಂದೆ ಈ ಪದ್ಯದಲ್ಲಿ ಅವರು ಆ ಹನುಮಂತ ಲಂಕೆಗೆ ಹೋಗಿ ತನ್ನ ಕಾರ್ಯವನ್ನೆಲ್ಲ ಮಾಡಿಕೊಂಡು ಮರಳಿ ಬಂದು ರಾಮನ ಕಡೆಗೆ ಸಾಗಿ ಬಂದು ರಾಮನ ಪಾದಕಮಲಗಳಿಗೆ ನಮಸ್ಕಾರ ಮಾಡಿದಂಥ ಕಥೆಯನ್ನು ಹೇಳ್ತಾರೆ. ಹಿಂದಿನ ಪದ್ಯದಲ್ಲಿ ಹನುಮಂತನನ್ನ ಬಾಣಕ್ಕೆ ಹೋಲಿಸಿದ್ರು. ಈ ಪದ್ಯದಲ್ಲಿ ಆ ಹನುಮಂತನನ್ನು ಒಂದು ಮೋಡಕ್ಕೆ ಹೋಲಿಸಿ ವರ್ಣನೆ ಮಾಡ್ತಾರೆ. ಮೋಡ ಮತ್ತು ಹನುಮಂತ ಇಬ್ರು ಕೂಡ ಒಂದೇ ಕೆಲಸಗಳನ್ನು ಮಾಡಿದರು. ಆ ಕೆಲಸಗಳು ಸ್ವಲ್ಪ ಬೇರೆ ಬೇರೆ ಇರ್ಬೋದು, ಆ ಎರಡೂ ಕೆಲಸಗಳನ್ನು ವರ್ಣನೆ ಮಾಡುವಂಥ ಶಬ್ದಗಳು ಒಂದೇ, ಎರಡೆರಡು ಅರ್ಥಗಳನ್ನು ಹೊಮ್ಮಿಸುವಂಥ ಶಬ್ದಗಳು. ಅದು ಹೇಗೆ ಅಂತಂದರೆ, ಈಗ ಹನುಮಂತ ಏನು ಮಾಡಿದ, ಅಲ್ಲಿ ಸೀತಾದೇವಿ ಇದ್ಲಲ್ಲ, ಸೀತಾದೇವಿ ಆಕೃತಿ, ಅದಕ್ಕೆ ಆತ ಆನಂದ ಕೊಟ್ಟ. ಹನುಮಂತ ಅಲ್ಲಿ ಬಂದಾಗ ಬಹಳ ಆನಂದ ಆಯಿತು ಅವಳಿಗೆ. ತಾನು ರಾವಣನ ಹಿಡಿತದಿಂದ ಪಾರಾಗಿ ಒಂದು ದಿವಸ ರಾಮನನ್ನು ತಲುಪಬಹುದು ಅಂತ ಭರವಸೆ ಮೂಡಿತು ಅವಳಿಗೆ. ರೂಪ ಸೀತಾ ಅಂದರೆ ಸೀತೆಯ ಆಕೃತಿ. ಸೀತೆ ವಸ್ತುತಃ ಇದ್ದಿದ್ದಿಲ್ಲ ಅಲ್ಲಿ, ಸೀತೆಯ ಆಕೃತಿ ಮಾತ್ರ ಇತ್ತು. ಅವಳಿಗೆ ಆನಂದ ಕೊಟ್ಟ. ಆಮೇಲೆ ತನ್ನ ಬಾಲಕ್ಕೆ ಆ ರಾವಣ ಬೆಂಕಿ ಹೆಚ್ಚಿದ್ನಲ್ಲ, ಆ ಬೆಂಕಿಯ ಮೂಲಕ ಮಾಂಸಭಕ್ಷಕರಾದಂಥ ರಾಕ್ಷಸರನ್ನೆಲ್ಲ ಸುಟ್ಟು ಹಾಕಿದೆ. ಪಲಾಶಿಗಳು ಅಂತಂದರೆ ಮಾಂಸಭಕ್ಷಕರಾದಂಥ ರಾಕ್ಷಸರು. ಫಲ ಅಂದರೆ ಮಾಂಸ, ಅದನ್ನು ಅಶನ ಮಾಡುವವರು ಅಂದರೆ ರಾಕ್ಷಸರು. ಅವರ ಗುಂಪನ್ನು, ಅವರ ಸೈನ್ಯವನ್ನು ಸದೆ ಬಡ್ದ, ಎಷ್ಟೋ ಜನರನ್ನು ಸುಟ್ಟು ಹಾಕಿದ. ಸುಟ್ಟು ಹಾಕೋಕ್ಕಿಂತ ಮೊದಲು ಸದೆ ಬಡ್ದಿದ್ನಲ್ಲ, ಅವ್ರನ್ನೆಲ್ಲ ಸದೆ ಬಡ್ದಿದ್ದ. ಮತ್ತೆ ಲಂಕಾನಗರವನ್ನು ಸುಟ್ಟು ಹಾಕಿದ. ಇಂಥ ಈ ಹನುಮಂತ ಆ ವಿಷ್ಣು ಪದೇ ನಾಮ, ಸಮುದ್ರವನ್ನು ದಾಟಿದ. ತೀರ್ಣಾಂಬುದಿ ಅಂದರೆ ಸಮುದ್ರವನ್ನು ದಾಟಿದ. ಆ ವಿಷ್ಣುವಿನ ಪಾದಕಮಲದಲ್ಲಿ, ರಾಮನ ಪಾದಕಮಲದಲ್ಲಿ ಬಂದು ನಮಸ್ಕಾರ ಮಾಡಿದ. ಈ ಮೋಡನು ಹೀಗೆ ಮಾಡ್ತದೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಹನುಮಂತ ಸೀತೆಗೆ ಆನಂದ ಪಡಿಸಿದ. ಇವನು ಈ ಮೋಡ ಯಾವುದಕ್ಕೆ ಆನಂದ ಪಡಿಸ್ತದೆ ಅಂತಂದರೆ, ಸೀತಾ ಅಂತಂದರೆ ಸಸ್ಯಗಳು ಅಂತ ಅರ್ಥ. ಮೋಡ ಮಳೆ ಸುರಿಸಿ ತನ್ನ ನೀರಿನ ಮೂಲಕ ಆ ಸಸ್ಯಗಳಿಗೆ ಸಂತೋಷ ಕೊಡ್ತದೆ. ಹಾಗೆ ಹನುಮಂತ ತನ್ನ ಗೋವುಗಳು, ಗೋ ಅಂದರೆ ಒಂದು ನೀರು ಒಂದು ಮಾತು, ತನ್ನ ಭರವಸೆಯ ಮಾತುಗಳ ಮೂಲಕ ಆ ಸೀತೆಗೆ ಅವನು ಸಂತೋಷಪಡಿಸಿದ. ಇದು ನೀರಿನ ಮೂಲಕ ಸಸ್ಯಗಳಿಗೆ ತಂಪು ಕೊಡ್ತದೆ, ಇದು ಅರ್ಥ. ಸೀತಾ ಅಂದರೆ ಸಸ್ಯ. ಸೊ ವನ್ಹಿ ನಿರ್ದಗ್ಧ ಫಲಾಶಿ ರಾಶಿ. ಆಮೇಲೆ ಆ ಮೋಡ ಕೆಲವು ಬಾರಿ ಆಕಾಶದಲ್ಲಿ ಗುಡುಗಿದಾಗ, ಅಲ್ಲಿ ಸಿಡಿಲು ಉತ್ಪನ್ನ ಆದಾಗ, ಆ ಸಿಡಿಲಿನಿಂದ ಬೆಂಕಿ ಭೂಮಿಗೆ ಬಂದು ಇಲ್ಲಿರುವಂಥ ಕೆಲವು ಒಣ ಹುಲ್ಲು ಇಂಥವೆಲ್ಲ ಏನಿರ್ತಾವಲ್ಲ ಅವೆಲ್ಲ ಸುಟ್ಟಾಗಿಬಿಡ್ತವೆ. ಹಾಗಾಗಿ ಆ ಮೋಡನೂ ಕೂಡ ಹನುಮಂತ ಮಾಡಿದ ಕೆಲಸವನ್ನು ಮಾಡಿತು. ಹನುಮಂತ ಮೋಡ ಮಾಡುವ ಕೆಲಸವನ್ನು ಅವನು ಮಾಡಿದ, ಹನುಮಂತ ಮಾಡುವ ಕೆಲಸವನ್ನು ಇದು ಕೂಡ ಮಾಡಿತು. ವೃಕ್ಷಗಳು ಅಂತಂದರೆ ಪೊದೆಗಳು ಇಂಥವೆಲ್ಲ, ಅವನ್ನೆಲ್ಲ ಒಣ ವೃಕ್ಷಗಳೇನಿರ್ತವೆ ಅವುಗಳನ್ನೆಲ್ಲ ಕಾಡ್ಗಿಚ್ಚು ಸುಟ್ಟು ಹಾಕಿಬಿಡ್ತದೆ. ಕೆಲವು ಸರಿ ಕಾಡ್ಗಿಚ್ಚು, ಕೆಲವು ಸರಿ ಮೇಲಿನಿಂದ ಬಿದ್ದಂಥ ಸಿಡಿಲು. ಸ್ವವನ್ಹಿ ನಿರ್ದಗ್ಧ ಫಲಾಶಿ ರಾಶಿ. ಅಹೋ ಹನುಮನ್ನವವಾರಿ ದೋಸವು. ಹನುಮಂತ ಅನ್ನುವ ಎಂಬ ಮೋಡ, ಹೊಸ ಮೋಡ ಇದು, ಮಳೆಗಾಲದ ಮೋಡ. ತೀರ್ಣಾಂಬುದಿ, ಇವನು ಸಮುದ್ರ ದಾಟಿ ರಾಮನ ಕಡೆಗೆ ಬಂದ. ಆ ಮೋಡ ಏನು ಮಾಡ್ತದೆ ಅಂತಂದರೆ, ಅದು ಕೂಡ ಆ ಕಡೆ ಸಂಚಾರ ಮಾಡ್ತಿರ್ತದಲ್ಲ, ಗಾಳಿಯ ಸಂಚಾರ ಯಾವ ಕಡೆ ಇರ್ತದೋ ಆ ಥರ ಮೋಡನೂ ಕೂಡ ಓಡಾಡ್ತಾ ಇರ್ತದೆ. ಓಡಾಡಿ ಮರಳಿ ವಿಷ್ಣು ಪದೇ, ಇವನು ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ. ಅದು ವಿಷ್ಣು ಪದ ಅಂತಂದರೆ ಆಕಾಶ ಅಂತ ಅರ್ಥ.
ವೇದ್ ವಿಷ್ಣುಪತಿ, ಒಂದು ಕಡೆ ವಿಷ್ಣುಪದ ಅಂತಂದ್ರೆ ಆಕಾಶ ಅನ್ನೋದಕ್ಕೆ ಕೋಶನು ಕೂಡ ಹೇಳ್ತಾರೆ. ಹಾಗಾಗಿ ನನಾಮ ಅಂದ್ರೆ ಇವನು ನಮಸ್ಕಾರ ಮಾಡಿದ, ಮೋಡ ಏನು ಮಾಡಿತು ಅಂದರೆ ತೆಪ್ಪಗೆ ಸುಮ್ಮನೆ ಕೂತ್ಕೊಳ್ತು. ಎಷ್ಟು ನೀರಿತ್ತೋ ನೀರನ್ನೆಲ್ಲ ಸುರಿಸ್ತು, ಮುಂದೆ ಸುಮ್ಮನೆ ಆಕಾಶದಲ್ಲಿ ಸ್ತಬ್ಧವಾಗಿ ಕೂತ್ಕೊಂಡಿತ್ತು. ಹೀಗರ್ಥ. ಹೀಗೆ ವಿಷ್ಣು ಪದ ಅಂತಂದ್ರೆ ಒಂದು ಆಕಾಶ, ಒಂದು ರಾಮನ ಪಾದ, ಇವೆರಡನ್ನು ಅರ್ಥಗಳು. ಹಾಗೆ ಗೋ ಅಂದರೆ ನೀರು ಮತ್ತೆ ಮಾತುಗಳು, ಸೀತಾ ಅಂದರೆ ಸಸ್ಯ ಅಂತಂದರ್ಥ, ಸೀತೆ ಜಾನಕಿ ಮತ್ತೊಂದರ್ಥ, ಪಲಾಶಿಗಳು ಅಂದರೆ ವೃಕ್ಷಗಳು, ಮತ್ತೆ ಮಾಂಸಭಕ್ಷಕರಾದ ರಾಕ್ಷಸರು, ಇವಿಷ್ಟ ಅರ್ಥ. ಅಲ್ಲಿ ಬಂದು ನಮಸ್ಕಾರ ಮಾಡಿದ. ಅಪಕ್ಷಪಾತಿ ಪುರುಷಸ್ತ್ರಿಲೋಕ್ಯಾಮಭೋಗ ಭೋಕ್ತ ಪತಕಾಧಿರಾಜಂ ಬಿಭ್ರಣ್ಣಸೌ ವೈದಿ ಭಯಂಕರೋ ವಿಶ್ವಂಭರಂ ಬಿಭ್ರದಸೌ ಜಿಗಾಯ ತ್ವರಾ ಪರಾಕ್ರಾಂತಿ ಶುಚಿತ್ರಮೇತತ್. ಅವನು ಆ ಲಂಕೆಯನ್ನು ದಾಟಿದಂಥ ವೇಗ ಇತ್ತಲ್ಲ, ಆ ವೇಗ ಗರುಡನ ವೇಗಕ್ಕಿಂತ ಹೆಚ್ಚಿಂದಿತ್ತು. ಹಾಗಾಗಿ ಆ ಹನುಮಂತ ಗರುಡನ ವ್ಯಕ್ತಿತ್ವಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವ ಇದ್ದವನು. ಮತ್ತು ಈ ಸಂದರ್ಭ ಇನ್ನು ಮುಂದೆ ಬರುವಂಥ ಸಂದರ್ಭ ಇದೆಯಲ್ಲ, ಗರುಡ ಹೇಗೆ ವಿಷ್ಣುವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಆತನಿಗೆ ವಾಹನವಾಗಿ ಸೇವೆ ಮಾಡ್ತಿರ್ತಾನೆ, ಹಾಗೆ ಹನುಮಂತನೂ ಕೂಡ ಆ ರಾಮನನ್ನು ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಅವರು ದಕ್ಷಿಣ ಸಮುದ್ರದ ತನಕ ಬಂದ್ರಲ್ಲ, ಲಂಕಾನಗರದಲ್ಲಿ ಸೀತೆ ಇದ್ದಾಳೆ ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೆ ಅಲ್ಲಿಗೆ ಹೋಗ್ಬೇಕಲ್ಲ, ಇನ್ನು ಲಂಕಾನಗರದ ಕಡೆಗೆ ಅವರು ದಕ್ಷಿಣ ಸಮುದ್ರದ ಕಡೆಗೆ ಕಪಿ ಸೈನ್ಯ ಸಾಗಿತ್ತು. ಹೋಗುವಾಗ ಆ ಹೆಗಲ ಮೇಲೆ ಆತನನ್ನು ಕೂಡಿಸ್ಕೊಂಡಿದ್ದ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಆವಾಗ ಮಾತ್ರ ಅಲ್ಲ, ಮುಂದೆ ಯುದ್ಧ ಆಗುವಾಗಲೂ ಕೂಡ ರಾಮ ಇವನ ಹೆಗಲ ಮೇಲೆ ಕೂತ್ಕೊಂಡೇ ಕೆಲವು ಬಾರಿ ಯುದ್ಧ ಮಾಡಿದ್ದ. ಮುಂದೆ ರಾವಣನ ಕೊಲ್ಲೋ ಸಂದರ್ಭದಲ್ಲಿ ಸ್ವರ್ಗಲೋಕದಿಂದ ಆ ರಥ ಬಂದಿತ್ತು. ಅಂತೂ ಎಷ್ಟೋ ಬಾರಿ ರಾಮನನ್ನ ಈತ ಹೆಗಲ ಮೇಲೆ ಕೂಡಿಸ್ಕೊಂಡಿದ್ದ. ಅದನ್ನು ಇಲ್ಲಿ ಗರುಡನಿಗೂ ಮತ್ತೆ ಹನುಮಂತನಿಗೂ ಇರುವಂಥ ವ್ಯತ್ಯಾಸ. ಗರುಡನನ್ನ ಹನುಮಂತ ಹೇಗೆ ಮೀರಿಸಿದ, ಗರುಡನಲ್ಲಿ ಇಲ್ಲದೇ ಇರುವಂಥ ಗುಣ ಇವನಿಗಿರಬೇಕು, ಅದನ್ನು ವರ್ಣನೆ ಮಾಡ್ತಾರೆ. ಗರುಡ ಪಕ್ಷಪಾತಿ, ಹನುಮಂತ ಪಕ್ಷಪಾತಿ ಅಲ್ಲ. ಗರುಡ ಭೋಗಭೋಕ್ತ, ಈ ಹನುಮಂತ ಭೋಗಭೋಕ್ತ ಅಲ್ಲ. ಇಲ್ಲೇ ವ್ಯತ್ಯಾಸ ಗೊತ್ತಾಗ್ತದೆ. ಈಗ ಅದರ ಅರ್ಥ ನಾನು ವಿವರಣೆ ಮಾಡೋದಕ್ಕಿಂತ ಮೊದಲು ಇವನು ಪಕ್ಷಪಾತಿ ಗರುಡ, ಇವನು ಹನುಮಂತ ಪಕ್ಷಪಾತಿ ಅಲ್ಲ. ಗರುಡ ಭೋಗಭೋಕ್ತ, ಹನುಮಂತ ಭೋಗಭೋಕ್ತ ಅಲ್ಲ. ಈ ಎರಡು ಮಾತುಗಳ ಮೂಲಕನೇ ಆ ಹನುಮಂತ ಮತ್ತು ಗರುಡರಿಗಿರುವಂಥ ವ್ಯತ್ಯಾಸ ಗೊತ್ತಾಗ್ತದೆ. ಈ ವಿಶ್ವಂಭರಂ, ಜಗತ್ತೆಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುವಂಥ ಪರಮಾತ್ಮನನ್ನ, ರಾಮನನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಆ ಗರುಡನಂತೆ ವೇಗ ಮತ್ತು ಪರಾಕ್ರಮ ಇವೆರಡರೂ ಗುಣಗಳಲ್ಲಿ ಆ ಗರುಡನನ್ನು ಗೆದ್ದ ಅಂತ ವರ್ಣನೆ. ಅದು ಹೇಗೆ ಅರ್ಥ ಅಂತಂದ್ರೆ, ಗರುಡ ಪಕ್ಷಪಾತಿ, ಹನುಮಂತ ಪಕ್ಷಪಾತಿ ಅಲ್ಲ ಅಂತ ಹೇಳಿದ್ವಿ ನಾವು. ಗರುಡ ಪಕ್ಷಪಾತಿ ಅಂದ್ರೆ ಯಾರಿಗೆ ಪಕ್ಷಪಾತ ಮಾಡ್ತಾನೆ? ತನ್ನವರಿಗೆ ಸ್ವಜನ ಪಕ್ಷಪಾತ ಮಾಡ್ತಾನೆ? ಹಾಗಲ್ಲ. ಅಲ್ಲಿ ಪಕ್ಷಪಾತಿ ಅಂತಂದ್ರೆ ಅವನು ಪಕ್ಷಗಳ ಮೂಲಕ ಹಾರ್ತಾನೆ ಅಂತ ಅರ್ಥ. ರೆಕ್ಕೆಗಳ ಮೂಲಕ ಹಾರ್ತಾನೆ. ಪಕ್ಷ ಅಂದ್ರೆ ರೆಕ್ಕೆ. ಅವನು ಪಕ್ಷಿ ಆದ್ದರಿಂದ ಅವನು ರೆಕ್ಕೆಗಳ ಮೂಲಕ ಹಾರಬೇಕು. ಇವನಿಗೆ ಹಾರ್ಲಿಕ್ಕೆ ರೆಕ್ಕೆಯೂ ಬೇಕಾಗಿಲ್ಲ, ಅಪಕ್ಷಪಾತಿ. ಹಾರ್ಲಿಕ್ಕೆ ರೆಕ್ಕೆನೂ ಬೇಕಾಗಿಲ್ಲ, ಮತ್ತೆ ಯಾರ ಬಗ್ಗೆನೂ ಗುಣಗಳಿದ್ದವ್ರ ಬಗ್ಗೆ ಪ್ರೀತಿ ತೋರಿಸ್ತಾನೆ ಹೊರತು ತನ್ನವರು ಇವರು ಅಂಥವ್ರು ಅಂತ ಯಾರ ಬಗ್ಗೆನೂ ಪಕ್ಷಪಾತ ಮಾಡುವನಲ್ಲ. ಆ ಅರ್ಥನು ಅಪಕ್ಷಪಾತಿ. ಪುರುಷ, ಇವನು ಬಹಳ ಪರಮಾತ್ಮನ ಜ್ಞಾನದಲ್ಲಿ ಯಾವತ್ತೂ ಕೂಡ ನಿಷ್ಠ. ಹಿಂದೆ ಬಂತು ಪುರುಷ ಅಂತ ಶಬ್ದ. ತ್ರಿಲೋಕ್ಯಾಮ್, ಮೂರು ಲೋಕದಲ್ಲಿ ಅಂತ ಅರ್ಥ. ಅಭೋಗ ಭೋಕ್ತ, ಗರುಡ ಭೋಗಭೋಕ್ತ, ಹನುಮಂತ ಭೋಗಭೋಕ್ತ ಅಲ್ಲ. ಗರುಡ ಯಾಕೆ ಭೋಗಭೋಕ್ತ ಅಂತಂದ್ರೆ, ಗರುಡ ಸಪತ್ನೀಕನಾಗಿದ್ದಾನೆ, ಅವನಿಗೆ ಸುಪರ್ಣಿ ಅಂತ ಪತ್ನಿಯೇ ಇದ್ದಾಳೆ. ಹಾಗಾಗಿ ಆತ ಸಂಸಾರದಲ್ಲಿರುವಂಥ ಭೋಗವನ್ನು ಅನುಭವಿಸ್ತಿದ್ದಾನೆ. ಹನುಮಂತ ಭೋಗಭೋಕ್ತ ಅಲ್ಲ. ಯಾಕೆಂತಂದ್ರೆ ಇವನು ಬ್ರಹ್ಮಚಾರಿ, ಹಾಗಾಗಿ ಅವನು ಭೋಗಭೋಕ್ತ, ಇವನು ಭೋಗಭೋಕ್ತ ಅಲ್ಲ. ಇನ್ನೊಂದು, ಅವನು ಭೋಗಭೋಕ್ತ ಅನ್ನೋದಕ್ಕೆ ಭೋಗ ಅಂದರೆ ಹಾವು ಅಂತ ಅರ್ಥ. ಹಾವನ್ನು ತಿಂತಾನವನು. ಭೋಗ ಅಂದರೆ ಸಾಂಸಾರಿಕ ಭೋಗ ಅಂತ ಒಂದರ್ಥ. ಅವನು ಪಕ್ಷಿ ಆದ್ದರಿಂದ, ಗರುಡ ಆದ್ದರಿಂದ ಹಾವುಗಳಿಗೂ ಪಕ್ಷಿಗಳಿಗೂ ಬದ್ಧ ದ್ವೇಷ ಆದ್ದರಿಂದ ಕದ್ರುವಿನ ಮಕ್ಕಳು ಹಾವುಗಳು, ವಿನತೆಯ ಮಕ್ಕಳು ಪಕ್ಷಿಗಳು. ಹಾಗಾಗಿ ಅವನು ಹಾವುಗಳನ್ನು ಯಾವತ್ತೂ ಕೂಡ ತಿನ್ನುವ ಅಭ್ಯಾಸ ಇದ್ದವನು. ಇವನು ಅಭೋಗ ಭೋಕ್ತ ಹನುಮಂತ.
ಸ್ವಯಂ ಬ್ರಹ್ಮಚಾರಿ ಆದ್ದರಿಂದ ಹಾವುಗಳನ್ನಂತೂ ತಿನ್ನೋ ಪ್ರಸಂಗವೇ ಇಲ್ಲ ಇವನಿಗೆ. ಇನ್ನು ಬ್ರಹ್ಮಚಾರಿ ಆದ್ದರಿಂದ ಸಾಂಸಾರಿಕ ಭೋಗವೂ ಈತನಿಗಿಲ್ಲ, ಅಭೋಗ ಭೋಕ್ತ. ಇಂಥ ಹನುಮಂತ ಪತಗಾಧಿರಾಜಂ ಜಿಗಾಯ. ಪತಗ ಅಂತಂದ್ರೆ ಪಕ್ಷಿ, ಅದರ ಅಧಿರಾಜ ಅಂದ್ರೆ ಗರುಡ. ಆ ಗರುಡನನ್ನ ಯಾವ್ಯಾವ ಗುಣದಲ್ಲಿ ಗೆದ್ದ? ಒಂದು ಪರಾಕ್ರಮದಲ್ಲಿ, ಮತ್ತೊಂದು ವೇಗದಲ್ಲಿ. ಇವೆರಡೂ ಗುಣದಿಂದಲೂ ಆತನನ್ನ ಅವನು ಸೋಲಿಸಿದ. ನಿಬಧ್ಯಸೇತು ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ಯೋತ್ತರಮೇಶಕೋದಾತ್. ಮುಂದೆ ಅಲ್ಲಿ ಅವರು ಸೇತುವೆ ಕಟ್ಟಿದರು ದಕ್ಷಿಣ ಸಮುದ್ರದ ಮೇಲೆ. ರಘುವಂಶ ಕೇತು ಅಂದರೆ ಸೂರ್ಯವಂಶ, ಅದರ ಕೇತು ಅಂತಂದ್ರೆ ಮುಖ್ಯಸ್ಥ ಅಂಥ ರಾಮ. ಅವನು ಭ್ರೂಭಂಗ 3 ದಿವಸ ಕಾಯ್ದ ಆ ಸಮುದ್ರ ಏನಾದ್ರು ಜಾಗ ಕೊಡ್ತದೋ ಅಂಥೇಳಿ ಸೇತುವೆ ಕಟ್ಟಲಿಕ್ಕೆ. ಎಷ್ಟಾದರೂ ಆ ಸಮುದ್ರ ಮಣಿದೇ ಇದ್ದಾಗ ಈತ ಕುಪಿತನಾದ, ಅದರ ಮೇಲೆ ಬಾಣ ಪ್ರಯೋಗ ಮಾಡ್ತೀನಿ ಅಂತ ಸಿಟ್ಟಾದ. ಇವನ ಹುಬ್ಬಿನ ಮಣಿತಕ್ಕೆ ಆ ಸಮುದ್ರ ಎಲ್ಲ ಸಂಭ್ರಾಂತ ಆಯಿತು, ಹೆದರಿತ್ತು. ಅದರ ನಡುವೆ ಆತ ಮುಂದೆ ಅವಕಾಶ ಕೊಟ್ಟ, ನನ್ನಲ್ಲಿ ಸೇತುವೆಯನ್ನು ಕಟ್ಟ್ರಿ ನೀವು ಅಂತ ಹೇಳಿದ. ನಲ, ನೀಲ ಮೊದಲಾದವರಿದ್ದರು. ಅವರ ನೇತೃತ್ವದಲ್ಲಿ, ಹನುಮಂತನ ನೇತೃತ್ವದಲ್ಲಿ ಸೇತುವೆ ತಯಾರಾಯಿತು. ಮುಂದೆ ಯುದ್ಧ ಪ್ರಾರಂಭ ಆಯಿತು. ಯುದ್ಧ ಪ್ರಾರಂಭ ಆದಾಗ ರಾವಣ 2-3 ಬಾರಿ ಯುದ್ಧಕ್ಕೆ ಬಂದಿದ್ದ, ಮತ್ತು ಕೊನೆಯ ಬಾರಿ ಆತ ಸತ್ತ. ನಡುವೆ 1 ಬಾರಿ 2 ಬಾರಿ ಆತ ಹನುಮಂತನನ್ನ, ಸುಗ್ರೀವನನ್ನ ಮತ್ತು ರಾಮನನ್ನು ಕೂಡ ಎದುರಿಸಿ ಹೋಗಿದ್ದ. ಅಂಥ ಒಂದು ಸಂದರ್ಭದಲ್ಲಿ ಆ ರಾವಣನಿಗೆ ಒಂದು ಬೆನ್ನ ಮೇಲೆ ಏಟು ಹಾಕಿದ್ದ. ಅವನು ಬೆನ್ನ ಮೇಲೆ ಹಾಕಿದ್ನೋ ಅಂತೂ ಎಲ್ಲೇ ಒಂದು ಹಾಕಿದ್ದ ತಲೆ ಮೇಲೆ. ಅದು ಎಂಥ ಏಟು ಅಂತಂದರೆ ಅವನು ರಕ್ತ ವಮನ ಮಾಡಿದ್ದ ಅಂತ ಅಲ್ಲೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿದೆ. ನೀನು ನಿಜವಾದ ಬಲಿಷ್ಠ, ನನಗೆ ಇಂಥ ಒಂದು ಏಟು ಹಾಕಿದವನು ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಅಂತ ರಾವಣ ಹನುಮಂತನ ಹೊಗಳಿದ್ದಂತೆ. ಯಾಕೆ ಏಟು ಹಾಕಿದ್ದ ಈಗ ಈ ಹನುಮಂತ? ಅವಾಗ ಹಾಕಿರಲಿಲ್ಲ, ಅಂದರೆ ಯುದ್ಧ ಪ್ರಾರಂಭ ಆದಾಗ ಹಾಕಿದ್ದ. ಆವಾಗ ರಾಯಭಾರಿಯಾಗಿ ಹೋಗಿದ್ದ, ಹಾಗಾಗಿ ರಾವಣನ ಮೇಲೆ ಕೈ ಮಾಡಲಿಲ್ಲ, ರಾವಣನ ಸೈನ್ಯದ ಮೇಲೆ ಮಾತ್ರ ಕೈ ಮಾಡಿದ್ದ. ಈಗ ಯುದ್ಧವೇ ಪ್ರಾರಂಭ ಆಗಿದ್ದರಿಂದ ಸೀತೆಗೆ ನೀನು ಬೆದರಿಕೆ ಹಾಕಿದೆಯಲ್ಲ, ಸೀತೆಯನ್ನು ಅಪಹಾರ ಮಾಡಿದ್ದಲ್ಲದೆ ಸೀತೆಯನ್ನು ನಿನ್ನನ್ನು ನಮ್ಮ ರಾಕ್ಷಸಿಯರು ನನ್ನ ಪ್ರಾತಃ ಕಾಲ ಉಪಾಹಾರಕ್ಕಾಗಿ ಕತ್ತರಿಸಿ ಅಡುಗೆ ಮಾಡಿಬಿಡ್ತಾರೆ, ಹಾಗಾಗಿ ಬೇಗ ನೀನು ನನ್ನ ಇಚ್ಛೆಗೆ ತಕ್ಕಂತೆ ಒಲಿದು ನನ್ನ ಪತ್ನಿ ಆಗಬೇಕು ಅಂತ ಅವಳಿಗೆ ಬೆದರಿಕೆ ಹಾಕಿದ್ನಲ್ಲ. ಆ ಬೆದರಿಕೆಗೆ ಒಂದು ಉತ್ತರ ಯಾವುದು? ಇದೇ ಇವತ್ತು ಉತ್ತರ. ಒಂದು ಏಟು ಹಾಕಿದ್ದ, ಮುಷ್ಟಿಪ್ರಹಾರಂ. ಮುಷ್ಟಿಯ ಏಟನ್ನು ಆ ದಶಕಾಯ, ದಶ ಅಂದರೆ 10, ಕ ಅಂದರೆ ತಲೆಗಳು, 10 ತಲೆಗಳುಳ್ಳಂತಹ ರಾವಣನಿಗೆ ಅಗ್ರೋತ್ತರ, ಅವನಿಗೆ ಸರಿಯಾದ ಉತ್ತರ ಅಂದರೆ ಇದೆ, ಒಂದು ಏಟೆ. ಅಂತ ಏಟನ್ನು ಈತ ಕೊಟ್ಟ. ಜಾಜ್ವಲ್ಯಮಾನೋಜ್ವಲರಾಘವಾಗ್ನೋ ಚಕ್ರೇ ಸ ಸುಗ್ರೀವ ಸುಜಾಯಜೂಕೆ ಆಧ್ವರ್ಯವಂ ಯುದ್ಧಮಖೆ ಪ್ರತಿಪ್ರಸ್ಥಾತ್ರ ಸುಮಿತ್ರ ತನಯೇನ ಸಾಕಂ. ಮುಂದೆ ಯುದ್ಧ ಪ್ರಾರಂಭ ಆಯಿತು. ಯುದ್ಧ ಪ್ರಾರಂಭ ಆದಾಗ ಆ ಇಡೀ ಯುದ್ಧವನ್ನು ಈತ ಒಂದು ಯಜ್ಞ ಅಂತ ಪರಿಗಣನೆ ಮಾಡಿದ್ದ ಹನುಮಂತ. ಹಾಗೆ ಭೀಮಸೇನನು ಕೂಡ ಇಡೀ ಯುದ್ಧವನ್ನೆಲ್ಲ ಒಂದು ಯಜ್ಞ ಅಂತ ಪರಿಗಣನೆ ಮಾಡಿದ್ದರಿಂದ ಅವನಿಗೆ ಯಾವ ದೋಷವೂ ಬರಲಿಲ್ಲ. ಭೀಮಸೇನ ಧರ್ಮರಾಜನನ್ನು ಪ್ರೇರಿಸಿದ್ನಲ್ಲ, ಯುದ್ಧ ಮಾಡಬೇಕು, ಅದಕ್ಕಾಗಿ ನಾವು ಸಜ್ಜಾಗಬೇಕು, ಹೀಗೆ ಆಲಸ್ಯ ಸಲ್ಲದು ಅಂತೆಲ್ಲ ಧರ್ಮರಾಜನಿಗೆ ಆತ ಹುರಿದುಂಬಿಸಿದ್ನಲ್ಲ. ನಾವು ನಮ್ಮ ತೋಳು ತೀಟೆಗಾಗಿ, ನಮ್ಮ ದ್ವೇಷ ಸಾಧನೆಗಾಗಿ ಯುದ್ಧ ಮಾಡ್ತಿರ್ತೇವೆ. ಆದರೆ ಹನುಮಂತ ಆಗಲಿ ಭೀಮಸೇನ ಆಗಲಿ ಇದು ಭಗವತ್ ಪ್ರೀತಿಕರ ಅನ್ನೋ ಭಾವನೆಯಿಂದ ಯುದ್ಧ ಮಾಡ್ತಿರ್ತಾರೆ. ಹಾಗಾಗಿ ಅದು ಅವ್ರಿಗೊಂದು ಯಜ್ಞ. ಅದು ಅಂಥವರಿಗೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಬದ್ಧತೆ ಅಂತ ಭಗವದ್ಗೀತೆ ಒಂದು ಕಡೆ ಹೇಳಿದೆ. ನಮ್ಗೆ ಪೂರ್ಣ ಶ್ಲೋಕ ನೆನಪಿಲ್ಲ. ನಾವು ಯಾರೋ ಒಬ್ಬಿಬ್ಬರನ್ನು ಕೊಂದ್ರು, ಒಂದು ಸೊಳ್ಳೆ ಕೊಂದ್ರು ಪಾಪಕ್ಕೆ ಭಾಗಿದಾರರಾಗ್ತೇವೆ. ಆದರೆ ಭಗವತ್ ಪ್ರೀತಿಕರ ಅಂತ ಮಾಡೋನು ಯಾರು ಇರ್ತಾನಲ್ಲ, ತನ್ನ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಆ ಕರ್ತವ್ಯಗಳನ್ನು ಯಾರು ಮಾಡೋನು ಇರ್ತಾರಲ್ಲ, ಇಡೀ 3 ಲೋಕವನ್ನು ಕೊಂದರೂ ಅವನಿಗೇನಾಗೋದಿಲ್ಲ. ವಸ್ತುತಃ 11 ದಕ್ಷಿಣವಾಹಿನಿ ಕೌರವ ಸೈನ್ಯ ಇತ್ತಲ್ಲ, ಅದರಲ್ಲಿ ಹೆಚ್ಚಿನ ಭಾಗವನ್ನೆಲ್ಲ ಭೀಮಾರ್ಜುನರೇ ನಾಶಪಡಿಸಿದ್ರು. ಅದರಲ್ಲೂ ಭೀಮನೇ ಹೆಚ್ಚು ನಾಶಪಡಿಸಿದ್ದ. ಆದರೆ ದುರ್ಯೋಧನಾದಿಗಳಿಗೆ ನರಕದಲ್ಲಿ ಶಿಕ್ಷೆ ಆಯಿತು, ಭೀಮಸೇನಾದಿಗಳಿಗೆ ಅದರ ಲೇಪ ತಟ್ಟಲಿಲ್ಲ. ಭೀಮಸೇನಿಗಂತೂ ತಟ್ಟಲೇ ಇಲ್ಲ. ಯಾಕೆಂದರೆ ಅದನ್ನು ಭಗವತ್ ಪೂಜೆ ಅಂತ ಮಾಡಿದ್ದ. ಅದನ್ನೇ ಇಲ್ಲೂ ಹೇಳ್ತಾರೆ, ಯಜ್ಞ ಅಂತ ಮಾಡಿದ. ಯಜ್ಞ ಅಂದಮೇಲೆ ಒಂದು ಅಗ್ನಿ ಇರಬೇಕು, ಆಮೇಲೆ ಒಬ್ಬ ಯಜಮಾನ ಇರಬೇಕು, ಅಧ್ವರ್ಯು ಇರಬೇಕು, ಹೋತ, ಅಧ್ವರ್ಯು, ಉದ್ಗಾತ, ಬ್ರಹ್ಮ ಅಂತ 4 ಜನ ಪ್ರಧಾನ ಪುರೋಹಿತರು ಇರಬೇಕು.
ಹೋತ ಅಂದರೆ ಋಗ್ವೇದಕ್ಕೆ ಸಂಬಂಧಪಟ್ಟವನು, ಅಧ್ವರ್ಯು ಅಂದರೆ ಯಜುರ್ವೇದಕ್ಕೆ ಸಂಬಂಧಪಟ್ಟವನು, ಆಮೇಲೆ ಉದ್ಗಾತ ಅಂದರೆ ಸಾಮವೇದಕ್ಕೆ ಸಂಬಂಧಪಟ್ಟವನು, ಬ್ರಹ್ಮ ಅಂದರೆ ಎಲ್ಲದಕ್ಕೂ ಸೂಪರಿಂಟೆಂಡೆಂಟ್, ಸುಮ್ಮನೆ ನೋಡ್ತಾ ಕೂತ್ಕೊಂಡಿರ್ಬೇಕಷ್ಟೆ. ಇವರೆಲ್ಲರ ಲೋಪದೋಷಗಳನ್ನು ಆತ ಗಮನಿಸಿ ಯಜ್ಞಕ್ಕೆ ಬೇಕಾದಂತಹ ಮಾರ್ಗದರ್ಶನ ಸಲಹೆ ಕೊಡುವವನಿಗೆ ಬ್ರಹ್ಮ ಅಂತ ಕರೀತಾರೆ. ಆ ಶಬ್ದವೇ ಹೇಳುವಂತೆ ಇವರೆಲ್ಲ ಇರಬೇಕಲ್ಲ ಯಜ್ಞ ಅಂದಮೇಲೆ. ಅಲ್ಲಿ ಯಾವ್ದು ಅಗ್ನಿ ಯಾವುದು ಅಂತಂದ್ರೆ ಜಾಜ್ವಲ್ಯಮಾನೋ ಜ್ವಲ ರಾಘವಾಗ್ನವು. ರಾಘವನೇ ಒಂದು ಅಗ್ನಿ. ಆ ಅಗ್ನಿಯಲ್ಲೇ ಎಲ್ಲ ಆಹುತಿ ತಗೊಂಡೋಗಿ ಹಾಕಿದ್ರಿಂದ ಪರಮಾತ್ಮನನ್ನೇ ಅಗ್ನಿನಾರಾಯಣ ಅಂತ ಉಪಾಸನೆ ಮಾಡಿ ಅವನಲ್ಲಿ ಈ ಯಜ್ಞವನ್ನು ಮಾಡಿದ್ರಿಂದ ಅವನಿಗೆ ಯಾವ ದೋಷವೂ ಬರಲಿಲ್ಲ. ಉಜ್ವಲ ಪ್ರಕಾಶಮಾನವಾದ್ದು, ಜಾಜ್ವಲ್ಯಮಾನವಾದ್ದು, ಜ್ವಾಲೆಗಳು ಹೊರಗೆ ಬರ್ತಾ ಇವೆ. ಅದರಿಂದ ಆ ಅಗ್ನಿ ತಾನೂ ಕೂಡ ಸುಮ್ಮನೆ ಕೂತಿಲ್ಲ, ಸುಮ್ಮನೆ ಕೆಂಡ ಝಳ ಮಾತ್ರ ಇರುವ ಅಗ್ನಿ ಅಲ್ಲ, ಜ್ವಾಲೆಗಳಿರುವಂತಹ ಪ್ರಕಾಶಮಾನವಾದ ಅಗ್ನಿ ಅದು. ಅದರಲ್ಲಿ ಈತ ಯಜ್ಞವನ್ನು ಮಾಡಿದ ಹನುಮಂತ. ಆತ ಯಜಮಾನ ಯಾರು ಅಂದರೆ ಸುಗ್ರೀವನೇ ಯಜಮಾನ, ಅವನೇ ಈ ಕಪಿಸೈನ್ಯಕ್ಕೆಲ್ಲ ಯಜಮಾನ. ಸುಗ್ರೀವ ಸುಯಾಯಜೂಕೆ, ಸುಗ್ರೀವನೇ ಅಲ್ಲಿ ಯಜಮಾನನಾಗಿದ್ದ. ಆಯಿತು. ಹೋತ ಋಗ್ವೇದದ ಪುರೋಹಿತ ಮತ್ತು ಸಾಮವೇದದ ಪುರೋಹಿತ ಮತ್ತು ಬ್ರಹ್ಮ, ಇವರಿಷ್ಟರನ್ನ ಇಲ್ಲಿ ವರ್ಣನೆ ಮಾಡಿಲ್ಲ. ಇದು ಋಗ್ವೇದದ ಪುರೋಹಿತ ಹೋತ ಅಂದರೆ ಕರೆಯುವವನು ಅಂತ ಅರ್ಥ. ದೇವತೆಗಳೇ ಬನ್ನಿರಿ ಅಂತ ಋಗ್ವೇದದ ಮಂತ್ರಗಳನ್ನ ಆತ ಹೇಳಬೇಕು. ಯಜುರ್ವೇದದವನು ಆಹುತಿ ಹಾಕೋದು ಅವನ ಕೆಲಸ. ಆಮೇಲೆ ಉದ್ಗಾತ ಅಂದರೆ ಸಾಮವೇದದವನು ಮಂತ್ರಗಳನ್ನು ಪಠನ ಮಾಡ್ತಾ ಇರಬೇಕು. ಅವನು ಕೂಡ ಕೆಲವು ಮಂತ್ರಗಳನ್ನು ಋಗ್ವೇದದವರು, ಕೆಲವು ಮಂತ್ರಗಳನ್ನು ಸಾಮವೇದದವರು. ಬ್ರಹ್ಮ ಸುಮ್ಮನೆ ಕೂತಿರಬೇಕು. ಈ ಋಗ್ವೇದದವರು ಮತ್ತು ಸಾಮವೇದದವರು ಮತ್ತು ಬ್ರಹ್ಮನ ಸ್ಥಾನ ಯಾರದು ಅಂತ ಇಲ್ಲಿ ವರ್ಣನೆ ಮಾಡಿಲ್ಲ. ಅದು ಏನು ಮಹತ್ವದ್ದಲ್ಲ. ಈ ಯಜುರ್ವೇದದ ಪುರೋಹಿತ ಇರ್ತಾನಲ್ಲ, ಆತ ಈ ಅಧ್ವರ್ಯುವಿನ ಕೆಲಸ ಮಾಡಬೇಕು. ಆಹುತಿ ಹಾಕೋದು ಅವನು. ತುಪ್ಪ ಹಾಕಿ ಆಮೇಲೆ ಹವಿಸ್ಸುಗಳನ್ನು ಹಾಕೋದು, ಅನ್ನವನ್ನು, ತುಪ್ಪವನ್ನು, ಸಮಿತಿಗಳನ್ನು ಇದನ್ನೆಲ್ಲ ಹಾಕೋದು ಅವನ ಕೆಲಸ. ಅಂದರೆ ಹೆಚ್ಚಿನ ರಾಕ್ಷಸರನ್ನೆಲ್ಲ ಸದೆ ಪಡೆದವನು ಇವನು. ಅದಕ್ಕಾಗಿ ಅಧ್ವರ್ಯುವಿನ ಪಾತ್ರ ವಹಿಸಿದವನು ಈತ. ಯಾಕಂದ್ರೆ ಲಕ್ಷ್ಮಣ ಏನು ಅಂತಂದ್ರೆ, ಲಕ್ಷ್ಮಣ ಯಜುರ್ವೇದದ ಪುರೋಹಿತನಾದಂಥ ಹನುಮಂತನಿಗೆ ಸಹಾಯಕನಾಗಿದ್ದ ಮಾತ್ರ. ವಸ್ತುತಃ ಋಗ್ವೇದದ ಪುರೋಹಿತನೂ ಲಕ್ಷ್ಮಣ ಅಲ್ಲ, ಸಾಮವೇದದ ಪುರೋಹಿತನೂ ಲಕ್ಷ್ಮಣ ಅಲ್ಲ, ಬ್ರಹ್ಮನಂತೂ ಅಲ್ವೇ ಅಲ್ಲ. ಇನ್ನು ಬೇಕಾದ್ರೆ ರಾಮನನ್ನೇ ಮತ್ತೊಂದು ರೂಪದಿಂದ ಅವನನ್ನೇ ಬ್ರಹ್ಮ ಅಂತ ಹೇಳ್ರಿ, ಶ್ಲೋಕ ಅದನ್ನೇನು ಹೇಳಿಲ್ಲ. ಯಜುರ್ವೇದದ ಪುರೋಹಿತ ಹನುಮಂತ, ಅವನಿಗೆ ಸಹಾಯಕನಾಗಿ ಪ್ರತಿಪ್ರಸ್ಥಾತ ಅಂತ ಹೇಳಿ ಲಕ್ಷ್ಮಣ. ಆಧ್ವರ್ಯವಂ ಯುದ್ಧಮಖೆ, ಯುದ್ಧ ಅನ್ನೋದೊಂದು ಯಜ್ಞ, ಅದರ ಅಧ್ವರ್ಯು. ಈಗ ನೀವು ಎಷ್ಟೊಂದು ಕಡೆ ಕನ್ನಡದ ಹೋರಾಟದ ಅಧ್ವರ್ಯು ಅಂತ ಶಬ್ದ ಕೇಳಿರ್ತೀರಿ. ಅಲ್ಲಿ ಅಧ್ವರ್ಯು ಅಂದ್ರೆ ಮುಖ್ಯಸ್ಥ ಅಂತ ಅರ್ಥ, ಕೆಲಸ ಮಾಡೋರು. ಉಳಿದವ್ರು ಕೆಲವರು ಬರೀ ಮಾತಾಡೋರು ಇರ್ತಾರೆ, ಆವತ್ತು ಹಾಕೋರು ಕೆಲವರು ಇರ್ತಾರಲ್ಲ, ಅವರು ಮುಖ್ಯಸ್ಥರು. ಆಧ್ವರ್ಯವಂ, ಅಧ್ವರ್ಯುವಿನ ಕೆಲಸವನ್ನ ಮಾಡಿದ ಯಾರು? ಹನುಮಂತ. ಸುಮಿತ್ರಾತನೆಯೇನ ಪ್ರತಿಪ್ರಸ್ಥಾತ್ರ ಸಾಕಂ, ಸುಮಿತ್ರಾತನೆಯನ್ನಾದ ಲಕ್ಷ್ಮಣ ಪ್ರತಿಪ್ರಸ್ಥಾತ ಆಗಿದ್ದ, ಯಜುರ್ವೇದದ ಪುರೋಹಿತನಿಗೆ ಸಹಾಯಕನಾಗುವ ಕೆಲಸವನ್ನು ಮಾಡಿದ್ದ. ನಾನು ಹಿಂದೊಂದ್ಸರಿ ಈ ರಾಜಸೂಯ ಯಾಗದ ವರ್ಣನೆ ಮಾಡುವಾಗ ಅದರ ಬಗ್ಗೆ 4 ಜನ ಪುರೋಹಿತರು, ಅವರಿಗೆ 3 ಜನ ಸಹಾಯಕರು ಅಂತೂ ಒಟ್ಟಾರೆ ಒಂದೊಂದು ವೇದಕ್ಕೆ ಸಂಬಂಧಪಟ್ಟಂತೆ 4 ಜನ ಇರ್ತಾರೆ. 4 ಜನ ಪುರೋಹಿತರು, 4 16, 17ನೇವನು ಯಜಮಾನ, ಇಷ್ಟೆಲ್ಲ ಇರ್ತಾರೆ ಅಂತ ಹೇಳಿದ್ದೆ. ಆಶ್ವಲಾಯನರು ಈ ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಸೂತ್ರಗಳನ್ನು ರಚನೆ ಮಾಡಿ ಋಗ್ವೇದದ ಕ್ರಿಯಾಕಲಾಪಗಳನ್ನೆಲ್ಲ ಸೂತ್ರಬದ್ಧಗೊಳಿಸಿದಂಥ ಆಶ್ವಲಾಯನರು ಹಾಗೊಂದು ಕಡೆ ಹೇಳ್ತಾರೆ, ತಸ್ಯ ಋತ್ವಿಜಃ 4 ತ್ರಿಪುರುಷಾಃ ತಸ್ಯೋತ್ತರೇ 3 ಹೋತ ಮೈತ್ರಾವರುಣ ಅಚ್ಛಾವಾಕ ಗ್ರಾವಸ್ತು. ಇವಿಷ್ಟು ಆ ಹೋತೃ ಅನ್ನುವನಿಗೆ ಸಂಬಂಧಪಟ್ಟವರು. ಹೋತ ಅಂತ ಋಗ್ವೇದದವನು ಮೊದಲನೇವನು. ಹೋತ ಅಂದರೆ ಆಹ್ವಾನವನ್ನು, ನೇಮ್ ಸ್ಪರ್ಧಾಯಾಮ್, ಆಹ್ವಾನ ಅಂತ ಅರ್ಥ, ಕರೆಯೋದು ದೇವತೆಗಳನ್ನು. ಅಗ್ನಿ ಇಲ್ಲಿ ಬಾ ಅಂತ ಅದನ್ನು ಕರೆಯೋದು. ಹೀಗೆ ಹೋತ ಅಂದರೆ ಋಗ್ವೇದದ ಪುರೋಹಿತ, ಅವನಿಗೆ ಮೈತ್ರಾವರುಣ ಅಚ್ಛಾವಾಕ ಗ್ರಾವಸ್ತುತ ಅಂತ 3 ಜನ ಸಹಾಯಕರು. ಹಾಗಾಗಿ ಒಟ್ಟು ಅವರು 4 ಜನ. ಅಧ್ವರ್ಯು, ಪ್ರತಿಪ್ರಸ್ಥಾತ, ನೇಷ್ಟ, ಉನ್ನೇಷ್ಟ ಅಥವಾ ಉನ್ನೇತ 4. ಅಧ್ವರ್ಯು ಹನುಮಂತ, ಪ್ರತಿಪ್ರಸ್ಥಾತ ಲಕ್ಷ್ಮಣ. ನೇಷ್ಟ ಉನ್ನೇಷ್ಟ ಅದನ್ನ ಇಲ್ಲೇನು ಹೇಳಲಿಲ್ಲ. ಇನ್ನು ಹೋತ ಸಾಮವೇದದವನು, ಅವನಿಗೆ ಸಹಾಯಕರಾಗಿ ಮೈತ್ರಾವರಣ, ಅವನಿಗೆ ಅಲ್ಲ ಮುಂದೆ ಹೇಳ್ಬೇಕು ನಾನು. ಹೋತ ಅನ್ನೋದೇ ಋಗ್ವೇದದ್ದಾಯಿತು, ಅದನ್ನ ತಪ್ಪಿ ಹೇಳಿದೆ. ಹೋತ ಅಂದರೆ ಋಗ್ವೇದದವನು, ಅವನಿಗೆ ಮೈತ್ರಾವರಣ ಅಚ್ಛಾವಾಕ ಗ್ರಾವಸ್ತುತ
ಅಧ್ವರ್ಯು ಯಜುರ್ವೇದದವನು, ಅವನಿಗೆ ಪ್ರತಿಪ್ರಸ್ಥಾತ, ನೇಷ್ಟ, ಉನ್ನೇಷ್ಟ ಅಂತೇಳಿ. ಅದಾದ್ಮೇಲೆ ಉದ್ಗಾತ ಅಂತೇಳಿ ಸಾಮವೇದದವನು, ಅವನಿಗೆ ಪ್ರಸ್ತೋತ, ಪ್ರತಿಹರ್ತ, ಸುಬ್ರಹ್ಮಣ್ಯ 4 ಜನ. ಇನ್ನ ಬ್ರಹ್ಮ ಅಂತ ಇರ್ತಾನಲ್ಲ ಕೊನೆಯವನು, ಅವನಿಗೂ ಕೂಡ 4 ಜನ ಸಹಾಯಕರು ಇರಬೇಕು. ಬ್ರಹ್ಮ, ಬ್ರಾಹ್ಮಣ ಛಾಂಸಿ, ಅಗ್ನಿಧ್ರ, ಪೋತ ಅಂತೂ 4 ಜನ ಮುಖ್ಯಸ್ಥರು, ಅವರಿಗೆ 3 ಜನ ಸಹಾಯಕರು. ಒಟ್ಟು 16 ಜನ ಇರ್ತಾರೆ. ಒಬ್ಬ ಯಜಮಾನ ಇರ್ತಾನೆ. ಇಲ್ಲಿ ಉಳಿದ ಪಾತ್ರಗಳನ್ನು ಹೇಳಲಿಲ್ಲ. ಯಜಮಾನನಾಗಿ ಸುಗ್ರೀವ ಇದ್ದ, ಅಗ್ನಿಯಾಗಿ ಸ್ವಯಂ ರಾಮ ಇದ್ದ, ಆಮೇಲೆ ಈ ಅಧ್ವರ್ಯವಾಗಿ ಹನುಮಂತ ಇದ್ದ, ಅವನಿಗೆ ಸಹಾಯಕನಾಗಿ ಲಕ್ಷ್ಮಣ ಇದ್ದ. ಇಂಥದೊಂದು ಯಜ್ಞ ನಡೀತು. ಆ ಯಜ್ಞದಲ್ಲಿ ಅಧ್ವರ್ಯುವಿನ ಪಾತ್ರವನ್ನು ಹನುಮಂತ ತಗೊಂಡ. ಅಗ್ನಿಯನ್ನೇ ರಾಮನನ್ನೇ ಅಗ್ನಿ ಅಂತ ತಿಳ್ಕೊಂಡು ಆತ ಯಜ್ಞ ಮಾಡಿದ. ಅಲ್ಲಿಗೆ ಈ ಮಧ್ವವಿಜಯದ 18ನೇ ಪದ್ಯ, ಯುದ್ಧವನ್ನು ವರ್ಣನೆ ಮಾಡುವಂತಹ ಪದ್ಯ ಇದು. ಈ 18ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.